ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಸಂಡೇ, ಹಾಗಾಗಿ ಕೆಲಸ ಇತ್ತು ಅಂತ ಹೇಳಿ ಕೆಲ್ಸಕ್ಕೆ ಹೋಗಿದ್ವಿ. ಹಾಗಾಗಿ ಹೋಟೆಲ್ ಅಲ್ಲಿ ಟಿಫನ್ ತಿನ್ಕೊಂಡ್ವಿ. ಅಲ್ಲಿಂದ ಬಂದು ಒಂದು ಸ್ಟ್ರಾಂಗ್ ಕಾಫಿ ಕುಡ್ಕೊಂಡ್ವಿ. ಈಗ ರೆಡಿಯಾಗಿ ನಾವು ಊರ್ ಕಡೆ ಹೋಗ್ತಾ ಇದೀವಿ. ನೆಲಮಂಗಲ ಬೈಪಾಸ್ ರೋಡ್ ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿತ್ತು. ಏನಾಗಿದೆ ಅಂತ ಗೊತ್ತಿರ್ಲಿಲ್ಲ. ಮುಂದೆ ಹೋದ್ಮೇಲೆ ಗೊತ್ತಾಯ್ತು ಆಕ್ಸಿಡೆಂಟ್ ಆಗಿದೆ ಅಂತ. ಬೆಂಗಳೂರು ಕಡೆಗೆ ಹೋಗ್ತಿರೋ ಗಾಡಿ ನೆಲಮಂಗಲ ಸೈಡ್ಗೆ ಗುದ್ದಿ ಈ ಕಡೆ ಬಂದಿದೆ. ಆ ತರ ಆಕ್ಸಿಡೆಂಟ್ ಆಗಿತ್ತು. ಫೈನಲಿ ಬೇಗ ಬಂದು ಊರಿಗೆ ರೀಚ್ ಆದ್ವಿ. ಅಲ್ಲಿಂದ ನಾವು ಇವಾಗ ಏನಾದ್ರೂ ತಿನ್ನೋಣ ಅಂತ ಹೊರಗಡೆ ಬಂದಿದೀವಿ, ಸಿಟಿ ಸೈಡು. ಬೆಂಗಳೂರಿಂದ ಮಸಾಲೆ ಪಾನಿಪುರಿ ತಿನ್ನಕ್ಕೆ ಕುಣಿಗಲ್ಲಿಗೆ ಬಂದಿದ್ಯಾ? ಫೇಮಸ್ ಅಂತಲ್ಲ ಇದೆಲ್ಲ ಅದಕ್ಕೆ. ಇಲ್ಲ, ಅಲ್ಲಿ ಪರಿಮಳ ಹೋಟ್ಲಲ್ಲಿ ಮಸಾಲೆ ದೋಸೆ ಫೇಮಸ್, ಇಲ್ಲಿ ಪಾನಿಪುರಿ ಫೇಮಸ್ ಅಲ್ಲ. ನಾವು ಒಂದೆರಡು ಕಡೆ ಮಾತ್ರ ಪಾನಿಪುರಿ ತಿಂತೀವಿ, ಅಲ್ಲಿ ಚೆನ್ನಾಗಿರುತ್ತೆ ಅಂತ ಬಂದು ತಿಂತಾ ಇದೀವಿ. ಪಾನಿಪುರಿ ಮಸಾಲೆ ಎರಡೂ ಚೆನ್ನಾಗಿತ್ತು. ಅದನ್ನ ತಿಂದ್ಕೊಂಡು ಪರಿಮಳ ಹೋಟ್ಲಲ್ಲಿ ಮಸಾಲೆ ದೋಸೆ ತಿಂದ್ರು ನಮ್ಮ ಯಜಮಾನ್ರು. ಮನೆಗೆ ಬಂದಾಗ ರಾಮಫಲ ಹಣ್ಣು ತಂದಿದ್ರು ನಮ್ಮ ಮಮ್ಮಿ, ಅದನ್ನ ತಿಂತಾ ಇದೀನಿ. ತುಂಬಾ ದಿನ ಆಗಿತ್ತು ಈ ತರ ಹಣ್ಣು ತಿಂದು. ತುಂಬಾ ಹಣ್ಣಾಗಿತ್ತು, ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಮನೆಗೆ ಬಂದು ಊಟ ಮಾಡಿದ್ವಿ. ಬಿಸಿ ಬಿಸಿ ಮೊಸಪ್ಪು ಹಾಕಿ ಕಾಳು ಒಗ್ಗರಣೆ ಹಾಕಿದ್ರು. ಅದನ್ನ ತಿನ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ ಟಿವಿ ನೋಡ್ಕೊಂಡು. ಹಾಗೆ ಊರ್ ಕಡೆ ಚಳಿ ಇತ್ತು ಅಂತ ಹೇಳಿ ಬಿಸಿ ಕಾಯಿಸ್ಕೊಂತಿದೀನಿ. ಇವತ್ತಿನ ದಿನ ಇಷ್ಟೇ. ಎಲ್ರಿಗೂ ಓಕೆ, ಬಾಯ್.